ಯಾಕೋ ಟ್ರೇಡ್ ತಗೊಳ್ಳೋಕ್ಕೆ ಭಯ ಆಗ್ತಿದೆ ಗುರು. ಸೋಮವಾರ ಒಂದು ಒಳ್ಳೆ ಟ್ರೇಡ್ ತಗೊಂಡಿದ್ದೆ, ನೋಡಿದ್ರೆ ಅದು 1000ವರೆಗೂ ಪ್ರಾಫಿಟ್ ಹೋಗಿತ್ತು. 2 ಲಾಟ್ ತಗೊಂಡಿದ್ದೆ, 1 ಲಾಟು ಬೇಗ ಎಕ್ಸಿಟ್ ಆಗೋಗ್ಬಿಟ್ಟೆ. ಟ್ರೈಲಿಂಗ್ ಸ್ಟಾಪ್ ಲಾಸ್ನ ಮಾಡಿದೆ, ನೋಡಿದ್ರೆ ಮತ್ತೆ ಕೆಳಗಡೆ ಬಂದು ಸ್ಟಾಪ್ ಲಾಸ್ ಹಿಟ್ ಮಾಡಿ ₹500 ಪ್ರಾಫಿಟ್ ಕೊಡ್ತು. ಸೊ ಅವಾಗ ಸುಮ್ಮನಾದೆ. ನಿನ್ನೆ ಒಳ್ಳೆ ಎಕ್ಸ್ಪೈರಿ ಇತ್ತು, ಆದ್ರೂ ನಾನು ಟ್ರೇಡಿಂಗ್ ಮಾಡಲಿಲ್ಲ. ಜಾಸ್ತಿ ಓವರ್ ಟ್ರೇಡಿಂಗ್ ಮಾಡ್ತೀನಿ ಎಕ್ಸ್ಪೈರಿಲಿ ಅಂತ ಸುಮ್ಮನಾದೆ. ಇವತ್ತು ಒಂದು ಒಳ್ಳೆ ಟ್ರೇಡ್ ತಗೊಂಡಿದ್ದೆ ಫ್ರೆಂಡ್ಸ್. ಟ್ರೈಲಿಂಗ್ ಸ್ಟಾಪ್ ಲಾಸ್ನು ಕರೆಕ್ಟಾಗಿ ಇಟ್ಟಿದ್ದೆ, ನೋಡಿದ್ರೆ ಯಾಕೋ ವೆಯ್ಟ್ ಮಾಡೋಕ್ಕೆ ಆಗ್ತಿಲ್ಲ. ಯಾಕೆಂದರೆ ನನಗೆ ಮಂತ್ ಸ್ಟಾರ್ಟಿಂಗ್ ಒಂದು 2 ದಿವಸ ಪ್ರಾಫಿಟ್ ಆದರೆ ನಾನು ಓವರ್ ಟ್ರೇಡಿಂಗ್ ಮಾಡೋ ಚಾನ್ಸಸ್ ನನಗೆ ಕಮ್ಮಿ ಇರುತ್ತೆ. ಸ್ಟಾರ್ಟಿಂಗೇ ಒಂದು 2 ಟ್ರೇಡ್ ಲಾಸ್ ಆಗೋಗ್ಬಿಟ್ರೆ ಹೋದ ತಿಂಗಳು ಮಾಡಿದ ಪ್ರಾಫಿಟ್ ಎಲ್ಲ ಲಾಸ್ ಆಗೋಗ್ತಿದೇನೋ ಅಂತ ಅನಿಸುತ್ತೆ ಅಂತ ಇನ್ನೂ 6 ಪಾಯಿಂಟ್ ಇತ್ತು ಟಾರ್ಗೆಟ್ ಹಿಟ್ ಆಗೋಕ್ಕೆ. ಬೇಗ 130ಕ್ಕೆ ಎಕ್ಸಿಟ್ ಆಗೋಗ್ಬಿಟ್ಟೆ. ₹3,900 ಬರೋ ಪ್ರಾಫಿಟ್ ಜಾಗದಲ್ಲಿ 3,000ಕ್ಕೆ ಎಕ್ಸಿಟ್ ಆಗೋಗ್ಬಿಟ್ಟೆ. ಸೊ ಮೈಂಡು ಜಾಸ್ತಿ ಯಾಕೋ ಫಿಯರ್ ಆಗಿ ವರ್ಕ್ ಆಗ್ತಿದೆ. ಪ್ರಾಫಿಟ್ ಲಾಸು ಟ್ರೇಡ್ ತಗೋಬೇಕು ನಾನು ಎಲ್ಲಿ ನನ್ನ ಸೆಟಪ್ ಬರ್ತಿದೆ ಅಲ್ಲಿ, ನೋಡಿದ್ರೆ ಯಾಕೋ ಜಾಸ್ತಿ ಫಿಯರ್ ಆಗ್ತಿದೆಯೇನೋ ಅಂತ ನನಗೆ ಅನಿಸ್ತಾ ಇದೆ. ಸ್ವಲ್ಪ ಮೆಡಿಟೇಷನ್ನ ಜಾಸ್ತಿ ಮಾಡಿ ನನ್ನ ಮೈಂಡು ಮತ್ತೆ ಆ ಲೆವೆಲಿಗೆ ತಗೊಂಬರಲೇಬೇಕು. ಇಲ್ಲಾಂದರೆ ಫಿಯರು ಎಷ್ಟು ಕಾಡುತ್ತೆ ಅಂತ ನಮಗೆ ಗೊತ್ತಿದೆ. ಟ್ರೇಡಿಂಗಲ್ಲಿ ಫಿಯರು ಮತ್ತು ಗ್ರೀಡ್ ಬಿಟ್ಟರೆ ಆಲ್ಮೋಸ್ಟ್ ಓವರ್ ಟ್ರೇಡಿಂಗ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ ಅಂತ ನನ್ನ ಅನುಭವ. ಸೊ ನೋಡೋಣ ಮುಂದೆ. ಥ್ಯಾಂಕ್ ಯು.